ನಮಸ್ಕಾರ, ಜೈ ಹಿಂದ್ ಎಲ್ಲರಿಗೂ. ಸೊ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡೋಣಪ್ಪ ಅಂದ್ರೆ ಅಗ್ನಿವೀರ್ಯಲ್ಲಿ 2025ಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಎಕ್ಸಾಮ್ ಯಾವಾಗ ಇರುತ್ತೆ, ಏಜ್ ಎಷ್ಟಿರ್ಬೇಕು, ಆಮೇಲೆ ಯಾವ ಮಂತ್ ಒಳಗಡೆ ಬರುತ್ತೆ, ಈ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸೊ ನೋಡೋಣ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ. ತುಂಬಾ ಜನ ಕೇಳ್ತಾ ಇದ್ರು, ಸೊ ಎಕ್ಸಾಮ್ ಯಾವಾಗ, ನೀವು ಯಾವಾಗಿದೆ, ಆಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಬಹಳ ಜನ ಕ್ವಶನ್ ಮಾಡ್ತಾ ಇದ್ರು. ಎಲ್ಲಾ ಕಡೆ ನ್ಯೂಸ್ ಒಳಗಡೆ ಕೂಡ ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ಪೇಪರ್ ಒಳಗಡೆ ಕೂಡ ನಿಮ್ಗೆ ಬಂದಿದೆ ಆಲ್ರೆಡಿ. ಫೆಬ್ರವರಿ 13 ಅಪ್ಲಿಕೇಶನ್ ಅಂತ ಹೇಳಿ ಬಂದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದೇ ತಿಂಗಳಲ್ಲಿ ನಿಮಗೆ ಫುಲ್ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು. ಒಟ್ಟು ನಿಮಗೆ ಫೆಬ್ರವರಿ ತಿಂಗಳೊಳಗೆ ಅಪ್ಲಿಕೇಶನ್ ಅಂದ್ರೂ ಕರೀತಾನೆ. ಕರೆಯುವ ಸಂಭವನೀಯತೆನೂ ಬಹಳ ಐತಿ. ಸೊ ಇನ್ನು ಯಾರೆಲ್ಲ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿಲ್ಲ, ಇವಾಗ್ಲಿದ್ದಾನೆ ಆದಷ್ಟು ಎಲ್ಲರೂ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮಗೆ ಟೈಮ್ ಬಹಳ ಕಡಿಮೆ ಐತೆ. ಸೊ ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಬೇಗನೆ ಸ್ಟಾರ್ಟ್ ಮಾಡಿ. ಸೊ ಭರ್ತಿ ಯಾರ್ಯಾರಿಗೆಲ್ಲ ಯಾವ ಪೋಸ್ಟ್ ಇದೆ ಅಂತಂದು ಸೊ ನೋಡೋಣ. ಸೊ ಮೊದಲೇದಾಗಿ GD ಜನರಲ್ ಡ್ಯೂಟಿ ಇರುತ್ತೆ, ಹಾಗೇನೆ ಟೆಕ್ನಿಕಲ್ ಇರುತ್ತೆ, ಹಾಗೇನೆ ಆಫೀಸರ್ ಅಸಿಸ್ಟೆಂಟ್ ಕೂಡ ಇರುತ್ತೆ, ಹಾಗೇನೆ ನರ್ಸಿಂಗ್ ಇರುತ್ತೆ, ಹಾಗೇನೆ ವುಮೆನ್ ಪೊಲೀಸ್ ಮಿಲಿಟರಿ ಕೂಡ ಇರುತ್ತೆ. ಫೆಬ್ರವರಿ ಮಂತ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಹಳ ಸಂಭವ ಐತಿ. ಒಂದು ಪ್ರೊಸೆಸ್, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಸೊ ಮೊದಲೇದಾಗಿ ಆನ್ಲೈನ್ ಎಕ್ಸಾಮ್ ನಡೆಯುತ್ತೆ. ಸೊ ಆನ್ಲೈನ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಫಿಸಿಕಲ್ ಕರೀತಾರೆ. ಫಿಸಿಕಲ್ ಆದ್ಮೇಲೆ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ. ಸೊ ಇಷ್ಟು ನಿಮ್ಗೆ 2025 ಅಗ್ನಿವೀರ್ದು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಈ ವರ್ಷದ್ದು ಪ್ರೊಸೆಸರ್ ಅಂತಲ್ಲ, ಸೊ ಮೊದ್ಲಿಂದ ಇದೇ ಪ್ರೊಸೆಸರ್ ಬಂದೈತಿ, ಇವಾಗಲೂ ಇದೇ ಪ್ರೊಸೆಸರ್ ಬರುತ್ತೆ. ಆಮೇಲೆ ನೀವು 2023 ಅಪ್ಲಿಕೇಶನ್ ಡೇಟ್ ಯಾವಾಗ ಕರೆದ ನೋಡೋದಾಯ್ತಪ್ಪ ಅಂದ್ರೆ, ಸೊ ಅದು ನಿಮಗೆ ಫೆಬ್ರವರಿ ಮಂತ್ ಅಲ್ಲೇ ಕರೆದಿದ್ದೇನೆ, 13/2/2023. ಸೊ ಫೆಬ್ರವರಿ ತಿಂಗಳಿಂದಾನೇ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 2023ಕ್ಕೂ. 2023 ನೋಟಿಫಿಕೇಶನ್ ಯಾವಾಗ ಬಿಟ್ಟನಪ್ಪ ಅಂದ್ರೆ 16/2/2023. ಸೊ 2023 ಕೂಡ 2ನೇ ತಿಂಗಳ ಬಿಟ್ಟಿದ್ದಾನೆ. ಹಾಗೆ 2022 ನೋಡೋದಾಯ್ತಪ್ಪ ಅಂದ್ರೆ 13/2/2024. ಸೊ 2024 ಕೂಡ ನಿಮ್ಗೆ 2ನೇ ತಿಂಗಳೊಳಗೆ ನೋಟಿಫಿಕೇಶನ್ ಬಿಟ್ಟಲ್ಲ. ಸೊ ಹಂಗಾಗಿ ಈ ವರ್ಷನೂ ಕೂಡ ನಿಮ್ಗೆ ಇದೇ ಮಂತ್ ಅಲ್ಲಿ ಬರುತ್ತಂತ ಸಂಭವನತೆ ಬಹಳ ಐತಿ. ಹಾಗೇನೆ 2023 ಒಳಗಡೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ ನೋಡ್ದಾಯ್ತಪ್ಪ ಅಂದ್ರೆ 17ನೇ ತಾರೀಕು ಮತ್ತೆ 4ನೇ ತಿಂಗಳು 2023. ಸೊ ಎಕ್ಸಾಮ್ ಇವಾಗ ಸ್ಟಾರ್ಟ್ ಆಗಿತ್ತು. ಸೊ ಎಂಡ್ ಡೇಟ್ 24/4/2023 ಎಕ್ಸಾಮ್ ಡೇಟ್ ಎಂಡ್ ಆಗಿತ್ತು. ಹಾಗೆ ಇದೇ ರೀತಿ 2024 ನೋಡೋದಾಯ್ತಪ್ಪ ಅಂದ್ರೆ 22/4/2024 ಸ್ಟಾರ್ಟ್ ಆಗೈತಿ. ಹಾಗೆ 3ನೇ ತಾರೀಕು 5ನೇ ತಿಂಗಳ 2024 ಎಕ್ಸಾಮ್ ಎಂಡ್ ಆಗೈತಿ. ಸೊ ಇದೇ ಒಂದು ಆಧಾರದ ಮೇಲೆ 2025 ಕೂಡ ಎಕ್ಸಾಮ್ ನಿಮಗೆ ಏಪ್ರಿಲ್ ತಿಂಗಳೊಳಗಡೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದೀವಿ. ಅದು ಬರೋ ಸಂಭವನತೆ 199% ಸಾಧ್ಯತೆ ಐತಿ. ಏಪ್ರಿಲ್ ತಿಂಗಳೊಳಗಡೆ ಎಕ್ಸಾಮ್ ಬರೋ 99% ಸಾಧ್ಯತೆ ಐತಿ. 2023 ಮತ್ತೆ 2024 ನಿಮ್ಗೆ ನೋಟಿಫಿಕೇಶನ್ ಬಿಟ್ಟಿರೋ ಡೇಟ್ ಆಗಿರ್ಬೋದು, ಹಾಗೇನೆ ಎಕ್ಸಾಮ್ ಡೇಟ್ ಆಗಿರ್ಬೋದು. ಸೊ ಇವೆರಡು ಕಂಪೇರ್ ಮಾಡಿದಪ್ಪ ಅಂದ್ರೆ 2025ಕ್ಕೂ ಕೂಡ ಇದೇ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ, ಮತ್ತೆ ಏಪ್ರಿಲ್ ತಿಂಗಳಲ್ಲೇ ನಿಮ್ಗೆ ಎಕ್ಸಾಮ್ ಇರೋ ಸಾಧ್ಯತೆ ಇರುತ್ತೆ. ಸೊ ಇದು 100ಕ್ಕೆ 99% ಸಾಧ್ಯತೆ ಐತಿ. ಆಲ್ರೆಡಿ ನಾನು ನಿಮ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಆಲ್ರೆಡಿ ನೀವು ಎರಡು ಕಂಪ್ಯಾರಿಸನ್ ನೋಡಿದಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತಾ. ಹಾಗೇನೆ ಇವಾಗ ಬಹಳ ಹುಡುಗರು ಕೇಳದಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಏಜ್ ಅಂದ್ರೆ ಯಾವ್ಯಾವ ತಿಂಗಳ ಒಳಗಡೆ ಇದ್ರೆ ಬರುತ್ತೆ, ಯಾವ ಒಂದು ಇಯರ್ ಒಳಗಡೆ ಇದ್ರೆ ಬರುತ್ತೆ ಅಂತೇಳಿ ಬಹಳ ಜನ ಕ್ವಶನ್ ಮಾಡಕತ್ತಾರ. 1 ಅಕ್ಟೋಬರ್ 2004 ಹಿಡಿದು ಹಾಗೇನೆ 1 ಏಪ್ರಿಲ್ 2008. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಯಾರು ಬರ್ತಾರಲ್ಲ, ಸೊ ಇವರೆಲ್ಲ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈನ ಆರಾಮಾಗಿ ಮಾಡಬಹುದು. ಇದು ಜನರಲ್ ಡ್ಯೂಟಿ, ಟೆಕ್ನಿಕಲ್ ಇವ್ರಿಗೆ. ಸೊ ಇನ್ನೊಂದು ನರ್ಸಿಂಗ್ ಅವ್ರಿಗೆ ನೋಡೋದಾಯ್ತಪ್ಪ ಅಂದ್ರೆ, ಸೊ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟು ಏಜ್ ಐತಪ್ಪ ಅಂದ್ರೆ, ಏನೊಂದು ಡೇಟ್ ಇರ್ಬೇಕಪ್ಪ ಅಂದ್ರೆ, ಸೊ ನೋಡ ಬನ್ನಿ. 1 ಅಕ್ಟೋಬರ್ 2002 ಹಿಡಿದು 1 ಏಪ್ರಿಲ್ 2008 ಒಳಗಡೆ ಯಾರೆಲ್ಲ ಬರ್ತಾರಲ್ಲ, ಸೊ ಇವ್ರು ಇದಕ್ಕೆ ಆರಾಮವಾಗಿ ಅಪ್ಲೈನ ಮಾಡಬಹುದು. ಸೊ ನಾನಂದ್ರೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ 2023 2024 ಅಪ್ಲಿಕೇಶನ್ ಬಿಟ್ಟಿರೋ ಡೇಟ್ ಎಲ್ಲ ಕಂಪ್ಯಾರಿಸನ್ ನಿಮ್ಗೆ ತಿಳಿಸಿದೀನಿ. ಮತ್ತೆ ಹೇಳ್ತಾ ಇದ್ದೀನಿ, 100ಕ್ಕೆ 99% ನಿಮ್ಗೆ ಫೆಬ್ರವರಿ ಮಂತ್ ಅಲ್ಲಿ ಫುಲ್ ನೋಟಿಫಿಕೇಶನ್ ಬಿಡೋ ಚಾನ್ಸಸ್ ಐತಿ. ಸೊ ಯಾರು ಕೂಡ ಈ ಒಂದು ಇದನ್ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿ. ಸೊ ಆಲ್ರೆಡಿ ಒಂದ್ಸಲ ಅಪ್ಲಿಕೇಶನ್ ಅವ್ರಿಗಂತೂ ಹೇಳೋ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಓದ್ಬೇಕು, ಯಾವ ರೀತಿ ಮಾಡ್ಬೇಕಂತ ಹೇಳಿ. ಸೊ ಇವಾಗೆಲ್ಲ ಯಾರೆಲ್ಲ ಹೊಸದಾಗಿ ಹಾಕ್ಬೇಕಂತ ಸ್ಟಾರ್ಟಿಂಗ್ ಏಜ್ ಇದೆಯೋ, ಸೊ ನೀವೆಲ್ಲರೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಆಮೇಲೆ ಯೂಟ್ಯೂಬ್ ಒಳಗಡೆ ನಿಮ್ಗೆ ತುಂಬಾ ಕ್ಲಾಸಸ್ ಇರುತ್ತೆ. ಸೊ ಅದ್ರ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ.
ಆಗಿ ನಿಮಗೆ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆ ಪೂರ ಇನ್ಫಾರ್ಮೇಶನ್ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ನಾನು ನಿಮ್ಗೆ ಹಾಕ್ತೀನಿ. ಸೊ ಇವಾಗೆಲ್ಲ ಯಾರೆಲ್ಲ ನನ್ನೊಂದು ವಿಡಿಯೋ ನೋಡ್ತಾ ಇದ್ರಲ್ಲ, ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ವಿಡಿಯೋನ ತಪ್ಪದೆ ಅವ್ರಿಗೆ ಲಿಂಕ್ ನ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮಾಡೋದು ಮತ್ತೆ ಯಾರು ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಏನಕ್ಕಪ್ಪ ಅಂದ್ರೆ ಹೊಸ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಅದ್ರ ಒಂದು ಪೂರ ಡೀಟೇಲ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಲೇಬೇಡಿ. ಜೈ ಹಿಂದ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.